ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಭೂಮಿ ಅಜಿತ್ ಅವ್ರ ಹತ್ರ, ಸಾಹೇಬ್ರೆ ನಮ್ಮಮ್ಮನ್ನ ನೋಡಬೇಕು ಅನ್ನಿಸ್ತಿದೆ ಅಂತ ಹೇಳಿದಾಗ ಅಜಿತ್ ಅವರು, ಸರಿ ಆದಷ್ಟು ಬೇಗ ಅದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದಾಗ ಭೂಮಿಗೆ ತುಂಬ ಖುಷಿ ಆಗುತ್ತೆ. ಈ ಕಡೆ ಭೂಮಿಯಮ್ಮ, ಯಾಕೆ ನನ್ನ ಮಗಳು ನನ್ನನ್ನು ನೋಡೋಕ್ಕೆ ಬರಲೇ ಇಲ್ಲ, ಹೆತ್ತ ತಾಯಿ ನಾನಲ್ಲ ಅಂತ ಗೊತ್ತಾದ ಮೇಲೆ ಭೂಮಿ ನನ್ನನ್ನು ಮರೆತುಬಿಟ್ಲ. ಇಲ್ಲ ನನ್ನ ಮಗಳು ಹಾಗಲ್ಲ, ಹಾಗಾಗಿದ್ದರೆ ನನ್ನ ಮಗಳು ನನ್ನನ್ನು ಬಿಡಿಸೋದಕ್ಕೆ ದೊಡ್ಡ ಲಾಯರ್ನ ಇಟ್ಟು ಹೋರಾಟ ಮಾಡ್ತಾ ಇದ್ಲಾ. ನನ್ನ ಮಗಳು ನನ್ನನ್ನು ನೋಡೋಕ್ಕೆ ಬಂದೇ ಬರ್ತಾಳೆ. ಒಂದು ವೇಳೆ ನನ್ನನ್ನು ಈ ಪರಿಸ್ಥಿತಿಲಿ ನೋಡೋಕ್ಕಾಗಲ್ಲ ಅಂತ ಭೂಮಿ ಬರ್ದಲೇ ಇರ್ಬೋದಾ? ದೇವ್ರೆ, ಹೇಗಾದರೂ ಮಾಡಿ ನನ್ನ ಭೂಮಿ ಬದುಕಲ್ಲಿ ಬಣ್ಣಗಳನ್ನ ತುಂಬುವಾಗ ಮಾಡಪ್ಪ, ಅವಳು ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಪ್ಪ ಅಂತ ಭೂಮಿ ತಾಯಿ ಭಗವಂತನ ಹತ್ರ ಬೇಡ್ಕೊತಾರೆ. ಇಲ್ಲಿ ಮನಸ್ವಿನಿ ಹೇಗಿರ್ತಾಳೆ ಅಂತ ಅವಳು ಡೈರಿಲಿ ಬರೆದಿರ್ತಾಳೆ. ಇದನ್ನು ದೇವಯಾನಿಯವರು ನೋಡ್ಬಿಟ್ಟು ಅವಳಿಗೆ ಕೊಡ್ತಾಳೆ. ನೋಡು, ಅವಳು ಹೇಗೆ ಬರೆದಳೋ ಅದೇ ರೀತಿ ನಿನ್ನ ವರ್ತನೆ ಇರಬೇಕು ಅಂತ ಹೇಳಿದಾಗ ಅವರು, ಇವಳು ಯಾರೋ ಎಮೋಷ್ನಲ್ ಫೂಲ್ ಇರಬೇಕು ಅಂತ ಹೇಳಿದಾಗ ದೇವಯಾನಿಯವರು, ನೀನು ದಿಟ್ಟೋ ಹಾಗೇ ಇರಬೇಕು, ಅದರಲ್ಲೂ ಶ್ರವಣ್ ಮುಂದೆ ಅಂತೂ ಥೇಟ್ ಮನಸ್ವಿನಿ ಥರನೇ ಇರಬೇಕು. ನೀನು ಒಂದು ಸಲ ಅಲ್ಲ 10 ಸಲ ಓದ್ಕೋ. ಅದನ್ನು ಓದಿದ ಮೇಲೆ ನೀನು ಮನಸ್ವಿನಿಯಾಗಿ ಬದಲಾಗಲೇಬೇಕು. ಆಗಲೇ ನನಗೂ ನನ್ನ ಕೆಲಸ ಆಗೋದು, ನಿನಗೂ ನಿನ್ ಬೇಕಾದಷ್ಟು ದುಡ್ಡು ಸಿಗೋದು. ಒಂದನ್ನು ನೆನಪಲ್ಲಿಡ್ಕೊ, ನೀನು ಶ್ರವಣ್ ಮುಂದೆ ನಾಟಕ ಆಡುವಾಗ ಭೂಮಿ ನಿನ್ನ ಎದುರುಗಡೆ ಇರಬಾರ್ದು ಅಂತ ಹೇಳೋ ಸಮಯಕ್ಕೆ ಭೂಮಿ ಮೇಡಮ್ ಅಂತ ಜೋರಾಗಿ ಕೂಕೊಂಬರ್ತಾರೆ. ಇದನ್ನು ನೋಡಿ ದೇವಯಾನಿ ಅವ್ರಿಗೆ ಶಾಕ್ ಆಗುತ್ತೆ. ಈ ಕಡೆ ಸಂಗೀತ ಅವರು ಮದುವೆ ಆಗಿ ಮೊದಲನೇ ವರ್ಷದ ಹೋಳಿ ಹಬ್ಬ ಇದು. ಈ ಹೋಳಿ ಹಬ್ಬ ನಿಮ್ಮಿಂದಲೇ ಶುರುವಾಗಲಿ ಅಂತ ಹೇಳಿದಾಗ ಅಜಿತ್ ಅವರು ಭೂಮಿಗೆ ಹೋಳಿ ಹಾಕ್ತಾರೆ. ಹೀಗೆ ಭೂಮಿ ಮತ್ತು ಅಜಿತ್ ಅವರು ಮನೆಯವರೆಲ್ಲ ಸೇರಿ ಹೋಳಿ ಹಬ್ಬನ ತುಂಬ ಚೆನ್ನಾಗಿ ಆಚರಿಸ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್